ಹಾಯ್ ಹಲೋ ನಮಸ್ಕಾರ. ಫೈನಲಿ ಗೈಸ್ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ. ರೋಹಿತ್ ಮತ್ತು ವಿರಾಟ್ ಗ್ರೇಟ್ ಕಮ್ಬ್ಯಾಕ್ ಮಾಡಲೇಬೇಕು. ಎಲ್ಲರ ಕಣ್ಣು ಇದ್ದೇ ಇರುತ್ತೆ ಇವರ ಮೇಲೆ. ಮತ್ತು ಶ್ರೇಯಸ್ ಅಯ್ಯರ್ ಮಿಡಲ್ ಆರ್ಡರಲ್ಲಿ ಒಂದು ಒಳ್ಳೆ ಬಲ ತಂದು ಕೊಡ್ತಾರೆ ODI ಫಾರ್ಮೇಟ್ ಅಂತ ಬಂದಾಗ. ಮತ್ತು ಕುಂಗ್ಫು ಪಾಂಡ್ಯ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ KL ರಾಹುಲ್ ಲಾಸ್ಟ್ ODI ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿ ಆಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ಚೆನ್ನಾಗಿ ಆಡಲಿ ನಮ್ಮ KL ರಾಹುಲ್. ಮತ್ತು ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಸರ್ಪ್ರೈಸಿಂಗ್ ಅನ್ನಿಸ್ತಾ ಕಮೆಂಟ್ ಮಾಡಿ ಗೈಸ್. ಮತ್ತು ಇನ್ನೊಬ್ಬ ವಿಕೆಟ್ ಕೀಪರ್ ರಿಷಬ್ ಪಂತ್, ಆಲ್ರೌಂಡರ್ ಆಗಿ ಜಡೇಜಾ, ಆಮೇಲೆ ಜೈಸ್ವಾಲ್ ಕೂಡ ಇದ್ದಾರೆ ಸ್ಕ್ವಾಡಲ್ಲಿ. ಮತ್ತು ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್ ಆಗಿ ಹರ್ಷದೀಪ್ ಸಿಂಗು, ಆಲ್ರೌಂಡರ್ ಅಕ್ಷರ್ ಪಟೇಲ್, ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್, ಮತ್ತು ODI ವರ್ಲ್ಡ್ ಕಪ್ ಆದಮೇಲೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡ್ತಿರೋ ಶಮಿ, ಜೊತೆಗೆ ವಾಷಿಂಗ್ಟನ್ ಸುಂದರ್, ಆಮೇಲೆ ಟೀಮ್ ಇಂಡಿಯಾದ ವಿಕೆಟ್ ಟೇಕರ್ ಬೌಲರ್ ಬೂಮ್ರಾ. ಜಸ್ಪ್ರೀತ್ ಬೂಮ್ರಾ ಅವರು ಇಂಜುರಿಯಿಂದ ಚಾಂಪಿಯನ್ಸ್ ಟ್ರೋಫಿನ ಮಿಸ್ ಮಾಡ್ಕೊಳ್ತಾರೆ ಅಂತ ಅಪ್ಡೇಟ್ಸ್ಗಳು ಬಂದಿತ್ತು. ಬಟ್ ಆ ಅಪ್ಡೇಟ್ಸ್ಗಳೆಲ್ಲ ರ್ಯೂಮರ್ಸ್ ಆಗಿ ಬದಲಾವಣೆ ಆಗಿದೆ. ಬೂಮ್ರಾ ಚಾಂಪಿಯನ್ಸ್ ಟ್ರೋಫಿನ ಆಡ್ತಾರೆ. ಸೊ ಈ ರೀತಿ ಇದೆ ಗುರು ಇಂಡಿಯಾ ಸ್ಕ್ವಾಡು ಚಾಂಪಿಯನ್ಸ್ ಟ್ರೋಫಿಗೆ. ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಸಿರಾಜ್ ಸ್ಕ್ವಾಡಲ್ಲಿ ಇಲ್ಲ, ಅದು ಸ್ವಲ್ಪ ನನಗೆ ಸರ್ಪ್ರೈಸಿಂಗ್ ಅನ್ನಿಸ್ತು. ಶಮಿ ಬಂದಿರೋದ್ರಿಂದ ಸಿರಾಜ್ಗೆ ಸ್ಥಾನ ಇಲ್ಲ ಅಲ್ಲಿ ಸ್ಕ್ವಾಡಲ್ಲಿ. ವಿಕೆಟ್ ಕೀಪರ್ ಆಗಿ ಇಬ್ಬರು ಇದ್ದಾರೆ, ಪಂತ್ ಮತ್ತು ರಾಹುಲ್. ಇಬ್ಬರು ಆಡ್ತಾರ ಪ್ಲೇಯಿಂಗ್ 11ಅಲ್ಲಿ ಅಥವಾ ಇಬ್ಬರಲ್ಲಿ ಒಬ್ಬರು ಆಡ್ತಾರ ಗೊತ್ತಿಲ್ಲ, ಕಾದು ನೋಡಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.